ಶಿಕ್ಷಕರಿಗೆ ಗುಡ್ ನ್ಯೂಸ್ ಕೊಟ್ಟ ರಾಜ್ಯ ಸರ್ಕಾರ. ಜನಗಣತಿ ಹೊರೆಯನ್ನ ತಪ್ಪಿಸುವ ಸುಳಿವನ್ನ ಕೊಟ್ಟಿದ್ದಾರೆ ಸಚಿವರು. ಶಿಕ್ಷಕರಿಗೆ ಈಗ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ. ಜನಗಣತಿ ಹೊರೆ ತಪ್ಪಿಸುವ ಸುಳಿವನ್ನ ಕೊಟ್ಟ ಸಚಿವರು. ಮುಂದಿನ ಜನಗಣತಿಗೆ ಶಿಕ್ಷಕರ ನಿಯೋಜನೆ ಬೇಡ. ಕೇಂದ್ರಕ್ಕೆ ಪತ್ರ ಬರೆಯಲು ಮುಂದಾದ ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರದ ನಿಯಮಾವಳಿ ಮತ್ತು ಮಾರ್ಗಸೂಚಿ ಅನುಸಾರ ಶಿಕ್ಷಕರ ನಿಯೋಜನೆ ಮಾಡಲಾಗುತ್ತೆ. ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೈಡ್ಲೈನ್ಸ್ ಹಿನ್ನೆಲೆಯಲ್ಲಿ ನಿಯೋಜಿಸಬೇಕಾಗುತ್ತೆ. ಮುಂದಿನ ಜನಗಣತಿಗೆ ಬಳಸದಂತೆ ಕೇಂದ್ರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶಿಕ್ಷಕರಿಗೆ ಹೊರೆಯನ್ನ ತಪ್ಪಿಸಲು ಕೇಂದ್ರಕ್ಕೆ ಸರ್ಕಾರ ಪತ್ರ ಕೂಡ ಬರೆದಿದೆ. ಸದ್ಯಕ್ಕೆ ಶಿಕ್ಷಕರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಒಂದು ಜನಗಣತಿಯ ಸಂದರ್ಭದಲ್ಲಿ ಶಿಕ್ಷಕರನ್ನ ಬಳಕೆ ಮಾಡ್ಕೊಳ್ಬೇಕು ಅಂತ ಆಗಿತ್ತು. ಆದರೆ ಈ ಒಂದು ಜನಗಣತಿನ ಹೊರೆ ತಪ್ಪಿಸಬೇಕು ಅಂತ ಸಚಿವ ಸದ್ಯಕ್ಕೆ ಪತ್ರವನ್ನು ಕೂಡ ಬರೆದಿದ್ದಾರೆ ಕೇಂದ್ರಕ್ಕೆ.